ಗ್ರಾಮ ಆಗಿರೋದ್ರಿಂದ ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ಬಂದು ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೆಳೆಯರೆ, ಉತ್ತರ ಕರ್ನಾಟಕದಲ್ಲಿ ಅವಿಭಕ್ತ ಕುಟುಂಬಗಳು ಇಂದಿಗೂ ಅಸ್ತಿತ್ವದಲ್ಲಿದ್ದು ಹೇಗೆ ಕಾರ್ಯಾಚರಣೆ ಮಾಡುತ್ತವೆಂದು ಶ್ರೀಯುತ ಬಸವರಾಜ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಂದಲೇ ತಿಳಿದುಕೊಳ್ಳೋಣ ಬನ್ನಿ. ನಾನು ಬಸವರಾಜ್ ಬಿಳೆಬಾವಿ ಅಂತ ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕು ಹಂದ್ರಾಳ್ ಗ್ರಾಮದವನು. ನಮ್ಮ ಹಳ್ಳಿ ಒಂದು ಕುಗ್ರಾಮ, ಅಂದಾಜು ಒಂದು 200 ಮನೆ ಇರುವಂಥ ಈಗಿನ ದಿನಗಳಲ್ಲಿ ಒಂದು 200 ಮನೆ ಇರುವಂಥ ಊರು. ಸದ್ಯ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು 5 ಜನ ಅಣ್ಣ ತಮ್ಮಂದಿರು. ನಮ್ಮ ತಂದೆ ನಾನು 1 ವರ್ಷದ ಮಗು ಇದ್ದಾಗೆ ತೀರೋಗಿದ್ದಾರೆ. ನಮ್ಮ ದೊಡ್ಡಪ್ಪಂದಿರು ಚಿಕ್ಕಪ್ಪಂದಿರು ಇದ್ದರು, 2 ದೊಡ್ಡಪ್ಪಂದಿರು 2 ಚಿಕ್ಕಪ್ಪಂದಿರು. ಅದರಲ್ಲಿ ಒಬ್ಬ ದೊಡ್ಡಪ್ಪ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಸೆಟ್ಲ್ ಆಗಿದ್ದರು, ಕಡೂರಲ್ಲಿ. ಇನ್ನೊಬ್ಬರು ಟೀಚರ್ ಆಗಿದ್ದರು. ನಮ್ಮದೇ ಆದಂಥ ಕೃಷಿ ಭೂಮಿ ಇತ್ತು ನಮ್ಮೂರಲ್ಲಿ, ಒಂದು 24 ಎಕರೆ. ನಮ್ಮ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಒಂದು 48 ಎಕರೆ. ಆ 48 ಎಕರೆ ಜಮೀನು ಇರೋದ್ರಿಂದ ಒಬ್ಬ ನಮ್ಮ ಚಿಕ್ಕಪ್ಪ ಅಲ್ಲೇ ಸೆಟ್ಲ್ ಆಗಿದ್ದರು. ಆದಾಗ್ಯೂ ನಮ್ಮದೆಲ್ಲ ಕೂಡು ಕುಟುಂಬನೇ ಇತ್ತು, ಅವಿಭಕ್ತ ಕುಟುಂಬ ನಮ್ಮದು. 1989ರಲ್ಲಿ BCom ಮುಗಿಸಿ ಕೂಡು ಕುಟುಂಬ ಆಗಿದ್ದರಿಂದ ಅಲ್ಲಿವರೆಗೂ ನಾನು ವ್ಯವಸಾಯದ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ. ಬೇಸಿಗೆ ರಜೆಯಲ್ಲಿ ಮತ್ತು ಅಕ್ಟೋಬರ್ ರಜೆಯಲ್ಲಿ 3 ತಿಂಗಳು, ಒಂದು ವರ್ಷದಲ್ಲಿ 3 ತಿಂಗಳ ಕಾಲ ನಾನು ವ್ಯವಸಾಯದ ಕೆಲಸನೇ ಮಾಡ್ತಾಯಿದ್ದೆ ಊರಲ್ಲಿದ್ದಾಗ. ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ಮನೇಲಿ ಓದಿ ಮನೇಲಿ ಯಾಕೆ ಇರೋದು ಅನ್ನೋ ಉದ್ದೇಶದಿಂದ ನಾನು ಬೆಂಗಳೂರಿಗೆ ಬಂದಿದ್ದು. ನಾನು ಯಾವುದೊಂದು ಕಾಂಟ್ರಾಕ್ಟರ್ ಕಂಪನಿಯಲ್ಲಿ ಅಕೌಂಟ್ಸ್ ನೋಡ್ಕೋತಾ ಇದ್ದೀನಿ. ಕೃಷಿ ಬದುಕು ಚೆನ್ನಾಗಿ ಇತ್ತು. ನಮಗೆ ಕೃಷಿ ಕಾಯಕ ಮಾಡೋಕ್ಕೆ ಸಂತೋಷದಿಂದ ಮಾಡ್ತಾಯಿದ್ದಿದ್ದು ನಾವು ಅವಾಗೆಲ್ಲ. ಬಹುತೇಕ 2 ತಿಂಗಳ ಬೇಸಿಗೆ ರಜೆಯಲ್ಲಿ ಎಲ್ಲ ವ್ಯವಸಾಯದ ಕೆಲಸ ನಮ್ಮ ಅಣ್ಣ ಅಂದರೆ ದೊಡ್ಡಪ್ಪನ ಮಗ, ನಾವೆಲ್ಲ ಜೊತೆಗಿದ್ದಿದ್ದಲ್ಲ. ಅವ್ರನ್ನ 2 ತಿಂಗಳು ನಾನು ಎತ್ತುಗಳ ಮೈ ಮುಟ್ಟಕ್ಕೆ ಬಿಡ್ತಿರಲಿಲ್ಲ. ಆ ಕೆಲಸ ಎಲ್ಲ ನಾನೇ ಮಾಡ್ತಾಯಿದ್ದಿದ್ದು. ಕುಟುಂಬ ಆಗಿರೋದ್ರಿಂದ ಮನೆಯಲ್ಲಿ ಜಾಸ್ತಿ ಜನ, ನಾವು ಓದಿ ಮನೆಯಲ್ಲಿದ್ದರೆ ಸಮಂಜಸ ಅಲ್ಲ ಅಂತ ನಾವು ಉದ್ಯೋಗ ಹರಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಅವಾಗ ಬಹುತೇಕ ನಮ್ಮ ದೊಡ್ಡಪ್ಪನ ಎಲ್ಲರೂ ಆಚೆನೇ ಇದ್ದಾರೆ, ಬಹುತೇಕ ಜನ ಎಲ್ಲ ಎಂಪ್ಲಾಯ್ಗಳಿದ್ದಾರೆ. ನಮ್ಮ ಅಣ್ಣ ಏನು ಹೇಳಿದ್ನಲ್ಲ ಆಗಲೇ, ನಮ್ಮ ದೊಡ್ಡಪ್ಪನ ದೊಡ್ಡ ಮಗ ಅವರು 5 ಜನ ಅಂತ ಬಂದರು. ಅವರು ಮಾತ್ರ ಊರಲ್ಲಿದ್ದಾರೆ. ಇನ್ನೊಬ್ಬ ನಮ್ಮ ಚಿಕ್ಕಪ್ಪ ಅಲ್ಲಿ ಖಾನಾಪುರ, ಸಿಂದಗಿ ತಾಲೂಕು ಖಾನಾಪುರ ಸೆಟ್ಲ್ ಆಗಿರೋರು ಅಲ್ಲೇ ಇದ್ದಾರೆ. ನಾವು ಊರಿಗೆ ಹೋದರೆ ನಮ್ಮ ಎಲ್ಲ ಒಟ್ಟು ಕುಟುಂಬದಲ್ಲಿದ್ದಂಥ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇರೋದು ಈಗಲೂ ಹೋದರೆ. ಅವ್ರು ಇವತ್ತು ಹಳ್ಳಿನಲ್ಲಿ ನಮಗೆ ಯಾರು ನಿಮ್ಮ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅಂತ ಹೇಳೋ ಸಂದರ್ಭ ಬಂದಿಲ್ಲ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ. ಊರಲ್ಲೆಲ್ಲ ನಿಮ್ಮ ಅಣ್ಣ ಅಂತಲೇ ಮಾತಾಡ್ತಾರೆ. ನಮ್ಮ ಅಣ್ಣನ ಕೂಡ ನಿಮ್ಮ ತಮ್ಮ ಯಾವಾಗ ಬಂದಪ್ಪ ಅಂತಲೇ ಕೇಳ್ತಾರೆ. ನಾನಲ್ಲದೆ ನಮ್ಮ ಮಕ್ಕಳಿಗೂ ಕೂಡ ಹೋದರೆ ವಾರಗಟ್ಟಲೆ ಅಲ್ಲೇ ಇರ್ತಾರೆ ಊರಲ್ಲಿ. ಹತ್ತಿ, ಸಜ್ಜೆ, ಜೋಳ, ಗೋಧಿ. ನಮ್ಮದು ಹಳ್ಳದ ಪಕ್ಕದ ಜಮೀನು, ಸೋಗಲಿ ಅಂತ ಒಂದು ಸಣ್ಣ ನದಿ ಇದ್ದಂಗಿದೆ. ಅದ್ರ ಪಕ್ಕಕ್ಕೆ ನಮ್ಮದೊಂದು 12 ಎಕರೆ ಜಮೀನಿದೆ. ಅಲ್ಲೆಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ನೀರು ಬಿಟ್ಕೊತೀವಿ ನಾವು. ಜಮೀನಿಂದ ಪಂಪ್ ಸೆಟ್ಟೆಲ್ಲ ಇದೆ, ಕರೆಂಟ್ ಮೋಟ್ರು ಎಲ್ಲ ಇದೆ, 5 HP ಮೋಟ್ರೆಲ್ಲ ಇದೆ. ಅದರಿಂದ ನೀರು ಬಿಟ್ಕೋತೀವಿ. ಎರೆಭೂಮಿ ಆಗಿರೋದ್ರಿಂದ ಜಾಸ್ತಿ ನೀರು ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬೆಳೆ ಬರೋದಿಲ್ಲ ಅಂತ ಎಷ್ಟು ಅವಶ್ಯಕತೆ ಅಷ್ಟು ಮಾತ್ರ ಬಿಟ್ಕೋತೀವಿ. ಈ 3 ತಿಂಗಳು 4 ತಿಂಗಳು ಒಂದು ಸಲ ಹೋಗ್ತಾ ಇರ್ತೀವಿ. ಕೂಲಿಕಾರನ ನಂಬ್ಕೊಂಡಿದ್ದೀವಿ ಸರ್. ಸಮಸ್ಯೆ ಸಿಕ್ಕಾಪಟ್ಟಿದೆ ನಮ್ಮಲ್ಲಿ ಕೂಡ. ನಮ್ಮೂರು ಬಹುತೇಕ ಅನುಕೂಲಸ್ಥ ಜಮೀನ್ದಾರರ ಇರುವಂಥ ಊರು. ಬಹುತೇಕ ಜನಕ್ಕೆ 100ಕ್ಕೆ 80 ಭಾಗ ಜನಕ್ಕೆ ಎಲ್ಲ ಜಮೀನಿದ್ದಾವೆ, ಕೃಷಿ ಜಮೀನುಗಳು. ಬಹುತೇಕ ಅನುಕೂಲಸ್ಥರೆಲ್ಲ ಮಕ್ಕಳು ಓದಿಸ್ತಾರೆ. ನಮ್ಮದು ಚಿಕ್ಕ ಹಳ್ಳಿ ಆದರೂ ಕೂಡ ನನ್ನ ಪ್ರಕಾರ ಇವತ್ತಿಗೂ 180-190 ಮನೆಗಳಿರ್ಬೋದು ನಮ್ಮೂರಲ್ಲಿ. ಒಂದು 20-25 ಜನ ಇಂಜಿನಿಯರ್ಗಳಿದ್ದಾರೆ, ಡಾಕ್ಟ್ರುಗಳಿದ್ದಾರೆ. ಅಂಥ ಒಂದು ಗ್ರಾಮ ನಮ್ಮದು. ಒಳ್ಳೆ ಜಮೀನುಗಳಿರುವಂಥ ಗ್ರಾಮ, ವ್ಯವಸಾಯಕ್ಕೆ ಒಳ್ಳೆ ಜಮೀನುಗಳಿರುವಂಥ ಗ್ರಾಮ ಆಗಿರೋದ್ರಿಂದ ಬಹುತೇಕ ಜನರೆಲ್ಲ ಮಕ್ಕಳು ಓದಿಸಿ ಬೆಂಗಳೂರಲ್ಲಿ ಇಂಜಿನಿಯರ್ಗಳಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ನಾಸಿಕ್, ಪುಣೆದಲ್ಲಿದ್ದಾರೆ. ಈಗಲೂ ಕೃಷಿಕರಿರುವಂಥ ಊರನೇ ಅದು ಹಳ್ಳಿ. ಬಹುತೇಕ ಜನ ಎಲ್ಲ ಹಳ್ಳಿಗೆ ಬರ್ತಾನೆ ಇದ್ದಾರೆ ಸರ್. ಊರಿಂದ ಹೋಗಿರೋರೆಲ್ಲ ಸಂಪರ್ಕ ಇಟ್ಕೊಂಡಿದ್ದಾರೆ. ಹಿರಿಯರಿದ್ದವ್ರು ಒಂದಷ್ಟು ಜನಗಳು ಮಾತ್ರ ಊರಿಗೆ ಬರ್ತಿಲ್ಲ. ನಮಗಿಂತ ಕಿರಿಯರಿರೋರೆಲ್ಲ ಬಹುತೇಕ ಊರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಪ್ರತಿ ವಾರ್ಷಿಕ ಮಹಾನವಮಿ ಹಬ್ಬದಲ್ಲಿ ಒಂದು ಜಾತ್ರೆ ಆಗುತ್ತೆ ನಮ್ಮ ಊರಲ್ಲಿ, ಒಂದು ಚಿಕ್ಕ ಜಾತ್ರೆ. ಆ ಜಾತ್ರೆಗೆ ಬಹುತೇಕ ಎಲ್ಲ ಜನ ಬರ್ತಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸು, ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಜಾತ್ರೆಗೆ ಏನು ಸಂಬಂಧಪಟ್ಟಂಥ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಗ್ರಾಮ ಆಗಿರೋದ್ರಿಂದ ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ಬಂದು ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಬಹುತೇಕ ಆ ಥರ ಬೆಳೆಗಳು ಕಡಿಮೆ ಸರ್ ನಮ್ಮಲ್ಲೆಲ್ಲ. ಈಗ ಬಹುವಾರ್ಷಿಕ ಬೆಳೆಗಳು ನಮ್ಮಲ್ಲಿ ಯಾವುವೂ ಇಲ್ಲ. ವಾರ್ಷಿಕ ಬೆಳೆಗಳು ಜೋಳ, ತೊಗರಿ ಇವೆಲ್ಲ
ಮೌಲ್ಯವರ್ಧನೆ ಮಾಡುವಂಥ ಜನಕ್ಕೆ ತಾಳ್ಮೆನೂ ಇಲ್ಲ. ಅದನ್ನು ಬೆಳೆ ಜಮೀನಲ್ಲೇ ಮಾರಿ ಮನೆ ಬರುವಂಥ ಈಗ ಆ ಒಂದು ಇದಕ್ಕೆ ಬಂದುಬಿಟ್ಟಿದ್ದಾರೆ ಜನ ಮಾಡ್ಬಿಡೋದು. ಯಾರು ಸಂಸ್ಕರಣೆ ಮಾಡುವಂಥ ಜನನೇ ಕಂಡಿಲ್ಲ ಸರ್ ನಮ್ಮೂರಲ್ಲಿ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಆ ಥರ ಸಂಸ್ಕರಣೆ ಮಾಡಿ ಅದು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಬೆಲೆ ಬಂದಾಗ ಮಾರಬೇಕು ಅನ್ನುವಂಥ ಮನೋಸ್ಥಿತಿಯಲ್ಲಿ ಯಾರೂ ಇಲ್ಲ ಸರ್. ಕೋಆಪರೇಟಿವ್ ಸಹಕಾರಿ ಯಾವ ಅಂತ ಬಂದಿಲ್ಲ ಸರ್ ನಮ್ಮ ತಾಲೂಕಲ್ಲಿ. ಸರ್ ಮಕ್ಕಳು ಸಪೋರ್ಟ್ ಇದೆ. ಈಗ ಇಂಜಿನಿಯರ್ಸ್ ಇದ್ದಾರೆ ಅಂತ ಹೇಳಿದೆ ನಾನು ಆಗಲೇ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿಗೆ. ಆದರೆ ಈಗೇನಾಗಿದೆ, ಬಹುತೇಕ ಮನೆಗಳಲ್ಲಿ ಹುಡುಗರೇ ಇಲ್ಲ. ಬಹುತೇಕ ಮನೆ ಆ ಸ್ಥಿತಿವಂತರ ಮನೆಗಳಲ್ಲಿ, ಸ್ಪೆಷಲಿ ಸ್ಥಿತಿವಂತರ ಮನೆಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ ಸರ್. ಜನ ಅಲ್ಲಿ ಹೆಂಗಾಗಿದೆ ಅಂದರೆ ಸರ್, ಬರಗಾಲ ಇವೆಲ್ಲ ಸಾಮಾನ್ಯ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಅವ್ರು ಇಲ್ಲವೇ ಇಲ್ಲ. ಬಂದರೆ ಬಂತು, ಬರಗಾಲ ಬರಲಿ ಅನ್ನುವಂಥ ಮನಸ್ಥಿತಿಯಲ್ಲೇ ಇದ್ದಾರೆ ಸರ್ ಜನ. ಎಲ್ಲ ಇದೇ ಪರಿಸ್ಥಿತಿ. ಸುಮಾರು ನಮ್ಮ ಭಾಗದ 8-10 ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಸರ್. ಹಂಗೂ ಇದೆ, ಹಿಂಗೆ ಬಹುತೇಕ ಪರಿಸ್ಥಿತಿ ಹಿಂಗೆ ಇದೆ ಸರ್. ಸ್ಥಿತಿವಂತರಿರೋ ಮಕ್ಕಳುಗಳು ಯಾರೂ ಊರಲ್ಲಿಲ್ಲ, ಬರೀ ತಂದೆ ತಾಯಿ ಮಾತ್ರ ಊರಲ್ಲಿದ್ದಾರೆ. ಅವರು ಕೂಡ ಕೂಲಿ ಕಾರ್ಮಿಕರನ್ನು ನಂಬ್ಕೊಂಡಿದ್ದಾರೆ. ಅವರ ಅಭಾವ ಭಾಳ ಇದೆ ನಮ್ಮಲ್ಲಿ. ಕೃಷಿ ಕೂಲಿ ಕಾರ್ಮಿಕರ ಅಭಾವ ಸಿಕ್ಕಾಪಟ್ಟೆ ಇದೆ ಸರ್. ಹೌದು ಸರ್, ಯಾಕೆ ಸ್ಥಿತಿವಂತರು ಇರ್ತಾರಲ್ಲ ಸರ್, ಅವರೆಲ್ಲ ಇಲ್ಲ, ಅಂಥವರೆಲ್ಲ ಊರಲ್ಲಿ ಇದ್ದಾರೆ. ಈಗ SC ಡ್ರಾಪ್ಔಟ್ ಅವರೆಲ್ಲ ಇದ್ದವರೆಲ್ಲ ಬಹುತೇಕ ಊರಲ್ಲಿ ಇರ್ತಾರೆ, ಕೃಷಿ ಕೆಲಸನೇ ಮಾಡ್ತಾರೆ ಸರ್, ಕೃಷಿ ಪದ್ಧತಿನೇ ಮಾಡ್ತಾರೆ ಸರ್. ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವೋ ಅಥವಾ ತಿಳುವಳಿಕೆ ಕೊಡೋರು ಇಲ್ವೋ ಗೊತ್ತಿಲ್ಲ ಸರ್. ತಿಳುವಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಸರ್ ಅಂತ ನೀವು ಹೇಳಿದರೆ ಆಗಲೇ. ಒಂದು ಯಾವುದೋ ಸಹಕಾರಿ ಪದ್ಧತಿ ಇಲ್ಲೋ ಇನ್ನೊಂದು ಜನರಿಗೆ ತಿಳುವಳಿಕೆ ಬರುವಂಥ ಒಂದು ಸಂಸ್ಥೆನೋ ಈ ಸಂಘನೋ ಹುಟ್ಕೋಬೇಕಷ್ಟೆ. ಹೌದು, ಜನರಿಗೆ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬರುವಂಗೆ ಇನ್ನೂ ಸ್ವಲ್ಪ ಅದನ್ನು ಡೆವಲಪ್ ಮಾಡಬೇಕು. ಈಗ ಅವ್ರ ಭವಿಷ್ಯ ನೋಡ್ಕೊಂಡು ನಾವು ಮುಂದಿನ ಮಾಡ್ಕೋಬೇಕು ಸರ್. ನಮ್ಮ ಪ್ರಯತ್ನ ನಾನು ಈಗ ಹೊಸದು ಸರ್. ನೀವು ಈಗ ಈ ತಿಳ್ಕೊಳ್ತಾ ಇರೋದು ನಾನು ಹೊಸದೇ. ಎಜುಕೇಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಿಮ್ಮಂಥವ್ರು ತಿಳಿದೇ ನಾನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸರ್. ಎಲ್ಲ ಏನೋ ಈಗ ಹೊಸದೆಲ್ಲ ಬಂದುಬಿಟ್ಟಿದೆ ಸರ್. ಸಾಲು, KG, ಹತ್ತಿ ಬಿಡಿಸೋರಿಗೆ, ಕುಯ್ಯೋರಿಗೆ. ಈಗೆಲ್ಲ ನಮ್ಮಲ್ಲಿ ತೊಗರಿ ಎಲ್ಲ ಮಿಷಿನರಿಗಳು ಸರ್. ಯಾರು ಕುಯ್ಯೋದು ಅದಕ್ಕೆಲ್ಲ ಇಲ್ಲವೇ ಇಲ್ಲ. ಜೋಳ ಗೋಧಿ ಕೂಡ ಯಾರೂ ಕುಯ್ತಾ ಇಲ್ಲ. ಊರಲ್ಲಿ ರಾಸುಗಳೇ ಇಲ್ಲ ಸರ್, ಹಸು ಎತ್ತುಗಳೇ ಇಲ್ಲ. ದೊಡ್ಡ ಮನೆತನದವ್ರು ಅಂತ ಏನಿದ್ರು ಸರ್ ಅವಾಗ, ದೊಡ್ಡ ಮನೆ 2-4 ಎತ್ತು 6 ಎತ್ತು ಕಟ್ಟಿರೋರೆಲ್ಲ ಇವತ್ತು ಬೇರೆ ಕೆಲವು ಹಸು ಇಲ್ಲ, ಎಮ್ಮೆಗಳಿಲ್ಲ. ಕೆಲವೊಂದು ಜನರ ಮನೆಗಳಲ್ಲಿ ಎಮ್ಮೆ ಹಸುಗಳಿದ್ದಾವೆ. ಆಗಿನ ಕಾಲಕ್ಕೆ ಬಡವರು ಅಂತ ಏನಿದ್ರು, ಕಡಿಮೆ ಜಮೀನ್ದಾರರು ಅಂತ ಏನಿದ್ರು, ಅವ್ರ ಮನೆಯಲ್ಲಿ ಮಾತ್ರ ಹಸುಗಳು ಎಮ್ಮೆಗಳಿದ್ದಾವೆ. ದೊಡ್ಡ ಜಮೀನ್ದಾರರ ಮನೆಗಳಲ್ಲಿ ಒಂದು ಏನು ಸಾಕು ಬೆಕ್ಕು ಕೂಡ ಇಲ್ಲ ಅಂದ್ಕೊಂಡಿದ್ದೀನಿ ಸರ್ ನಾನು. ಯಾಕಂದರೆ ಬೆಕ್ಕಿಗಾದ್ರು ಹಾಲು ಹಾಕ್ಬೇಕಲ್ಲ, ಭಾಳ ಅಭಾವ ಇದೆ ಸರ್. ಈಗ ಇರೋದೇ ಏನಾಗಿದೆ ಗೊತ್ತಾ ಸರ್, ಮನೆಯಲ್ಲಿ 4-5 ಜನ ಇದ್ದರೆ ಒಂದು ನಾಟಿ ಹಸು ಸಾಕಿದರೆ ಅದು 4-5 ಜನಕ್ಕೆ ಸಾಕಾಗುತ್ತೆ. ಇನ್ನೊಬ್ಬರಿಗೆ ಮಾರುವಷ್ಟು ಅವರು ಯಾರು ಹೈನುಗಾರಿಕೆಯನ್ನು ಮಾಡ್ತಾ ಇಲ್ಲ ಸರ್. ನಮ್ಮ ಭಾಗದ ಕತೆ ಸರ್ ಇದು. ನಮ್ಮ 10-20 ಹಳ್ಳಿಗಳೇನಿದ್ದಾವೆ ನಮ್ಮ ಬೆಲ್ಟಲ್ಲಿ, ಎಲ್ಲರ ಕತೆ ಇದೆ. ಊರಿನ ಜನನ ಸರ್ ಇಲ್ಲ ಸರ್, ಭಾಳ ಜನ ಪರಿಚಯ. ಬೆಂಗಳೂರಲ್ಲೇ ನನ್ನ ಪ್ರಕಾರ ಒಂದು 30-40 ಫ್ಯಾಮಿಲಿಗಳಿರ್ಬೇಕೇನೋ. ಅದೇ ಹೇಳಿದ್ದಾರೆ ಸರ್, ನಾನು ಬಂದಿದ್ದು 30 ವರ್ಷದ ಹಿಂದೆ. ಆವಾಗ ನನಗಿಂತ ಮುಂಚೆ 1-2 ಬಂದಿದ್ರೇನೋ, ಅವ್ರು ಪರಿಚಯ ಇದ್ದಾರೆ. ಈ ನಂತರದ ಹುಡುಗರು ಬಂದಾರಲ್ಲ ಅವರೆಲ್ಲ ಪರಿಚಯನೇ ಇಲ್ಲ ಸರ್. ಯಾವ್ದಾದ್ರು ಫಂಕ್ಷನ್ ಮಾಡಿ ಅವರೆಲ್ಲ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಬೇಕು ಸರ್. ನಾನು ಹೇಳೋದೇನಿಲ್ಲ ಸರ್, ಅದೇ ನಾನು ಹೇಳೋದು ಇನ್ನೊಂದು ಸ್ವಲ್ಪ ಹಳ್ಳಿ ಜನಗಳಲ್ಲಿ ಇತ್ತೀಚಿನ ಈ ಜನ್ರೇಷನ್ ಏನು ಅಂತೀವಲ್ಲ ಸರ್, ಅವರಿಗೆ ವಾಸ್ತವದ ಅರಿವೇ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ವಾಸ್ತವದ ಅರಿವು ಕಡಿಮೆ, ಭವಿಷ್ಯದ ಚಿಂತೆಗಳೇ ಇಲ್ಲ ಅವರಿಗೆ. ಈಗ ಏನಾಗುತ್ತೆ ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಇವತ್ತಿನ ದಿನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ನಾಳಿನ ದಿನದ ಬಗ್ಗೆ ಯೋಚನೆ ಮಾಡೋಂಥ ಶಕ್ತಿ ಇಲ್ಲ. ಅದಕ್ಕೆ ಆ ಥರದೊಂದು ವ್ಯವಸ್ಥೆ ಮತ್ತೆ ಮರುಸೃಷ್ಟಿ ಆಗಬೇಕು ಸರ್. ಅವ್ರಿಗೆ ತಿಳುವಳಿಕೆ ಬರುವಂಥ ಊರಲ್ಲಿ. ನಮ್ಮ ಕಾಲದಲ್ಲಿ ಯಾರ ಮಕ್ಕಳಿಗೆ ಯಾರಾದರೂ ಹೊಡಿಬೋದಾಗಿತ್ತು. ಈಗ ಅವ್ರ ಮಕ್ಕಳಿಗೆ ಅವರೇ ಹೊಡೆದೇ ಇರುವಂಥ ವ್ಯವಸ್ಥೆ ಐತೆ. ಮಕ್ಕಳಿಗೆ ಶಿಕ್ಷಣ ಇದೆ ಸರ್, ಆದರೆ ಸಂಸ್ಕಾರ ಕಡಿಮೆ ಆಗ್ತೈತೆ. ಶಿಕ್ಷಣ ಸಿಗ್ತಾಯಿದೆ, ಸಂಸ್ಕಾರ ಇಲ್ಲ. ಅದು ಆಗುವಂಥದ್ದು. ಆದರೆ ಅದ್ರ ಮೂಲ ಕೃಷಿ ಅದೆಲ್ಲದರ ಬಗ್ಗೆ ಅವರಿಗೆ ತಿಳುವಳಿಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್.